ಪಿತೃಗಳ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಪಿತೃಪಕ್ಷ ಮಾಡಬೇಕು, ಏನಿದ್ರ ಮಹತ್ವ, ಪಿತೃಪಕ್ಷದ ಮಹತ್ವ ಏನು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ಹೇಳಿ? ಪಿತೃಪಕ್ಷದ ಮಹತ್ವ ಏನು ಅಂದರೆ, ನಾವು ಯಾವಾಗಲೂ ಕೂಡ ಪಿತೃಗಳನ್ನು ಸಂಸ್ಮರಣೆ ಮಾಡಬೇಕು ಅಂತ. ಅವರಿಗೆ ಆದಂತಹ ಒಂದು ನಾವು ಯಾವಾಗಲೂ ಕೂಡ ಚಿಂತನೆಯನ್ನು, ಅವರನ್ನು ನೆನಪಿಸಿಕೊಳ್ಳುವಂಥ ಸಮಯವನ್ನೇ ಈ 15 ದಿನಗಳ ಕಾಲ ನಾವು ಯಾವಾಗಲೂ ಕೂಡ ಮೀಸಲಾಗಿರ್ತಿದ್ದೇವೆ. ಈ 15 ದಿನದಲ್ಲಿ ನಾವು ಯಾವಾಗಲೂ ಅವ್ರನ್ನ ಸಂಸ್ಮರಿಸಬೇಕು. ಅವರಿಗೆ ಸಂಬಂಧಪಟ್ಟಂತಹ ತಿಲತರ್ಪಣ ನೋಡಿ, ಈ ತರ್ಪಣಾದಿಗಳಲ್ಲಿ 3 ವಿಧ ಇದೆ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ತರ್ಪಣಗಳನ್ನು ನಾವು ಎಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು, ಕೊಡೋಕಲ್ಲಿಗೆ ನಾವೆಲ್ಲ ನದಿ ತೀರಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಎಲ್ಲಿ ಕೊಡ್ಬೋದು, ಇವೆಲ್ಲ ಇದೆ. ತರ್ಪಣಾದಿಗಳು ಅಂತ ಬಂದಾಗ ಅದಕ್ಕೊಂದು ಸಣ್ಣ ಉದಾಹರಣೆ. ಯಾಕೆ ಈ ತರ್ಪಣಾದಿಗಳನ್ನ ನಾವು ಕೊಡಬೇಕು, ಅದರಿಂದ ಪ್ರಯೋಜನ ಏನು? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಎಳ್ಳು ನೀರನ್ನು ಬಿಟ್ಬಿಟ್ರೆ ನಮ್ಮ ಪಿತೃಗಳಿಗೆ ಊಟ ಸಿಗ್ತಾ? ಎಷ್ಟೋ ಜನಕ್ಕೆ ಇದು ಗೊಂದಲ ಇದೆ. ಮಾಡಲಿಲ್ಲ ಅಂದರೆ ಏನು ಅಲ್ವಾ? ಹಾಗಾಗಿ ಒಬ್ಬೊಬ್ರದ್ದು ಒಂದು ಸಂಪ್ರದಾಯ ಇದೆ ಅಲ್ಲ. ಕೆಲವ್ರಿಗೀಗ ಗೊಂದಲ ಇದೆ. ನಾವು ಕೆಲವಲ್ಲಿ ಎಡೆ ಇಡುವಂಥ ಸಂಸ್ಕೃತಿ ಇದೆ. ಅನ್ನಾಹಾರಗಳನ್ನು ಅವ್ರ ಮನೇಲಿ ಏನೋ ಪದ್ಧತಿಗಳನ್ನು ನಡೆಸ್ಕೊಂಡು ಹೋಗ್ತಾರೆ. ಪಿತೃವಿಗೆ ಅದನ್ನು ಈ ದಿನ ಎಡೆ ಅಂತ ಇಟ್ಟು, ಕಾಗೆಗೆ ಅಥವಾ ಏನಾದರೂ ಒಂದು ಎಡೆಯನ್ನು ಇಟ್ಟು ಅದನ್ನು ನಂತರ ಇವರೆಲ್ಲರೂ ಊಟ ಮಾಡುವಂಥ ಪದ್ಧತಿ ಇದೆ. ತರ್ಪಣಾದಿಗಳು ಅಂದರೆ ಏನು? ಇದು ನಮಗೆ ವಿಶ್ಲೇಷಣೆಗೆ ಬಂದಿರುವಂಥ, ನೀವು ಕೇಳಿದ್ದು ಭಾಳ ವಿಶೇಷವಾಗಿ. ಸೂರ್ಯನನ್ನು ನಾವು ಯಾಕೆ ನೆನಿಬೇಕು ಅನ್ನೋದಕ್ಕೊಂದು ಅರ್ಥ ಇದೆ ಸರ್. ಸೂರ್ಯ ಆತ್ಮಕಾರಕ ಅಂತ ಹೇಳಿದೆ. ಮೊದಲನೇ ಗ್ರಹ ಸೂರ್ಯ, ಜಗತ್ತಿಗೆ ಆತ್ಮ ಎಲ್ಲಿದೆ? ನಮ್ಮ ಭೂಮಧ್ಯ ರೇಖೆ ಅಂದರೆ ಹಣೆಯ ಮಧ್ಯದಲ್ಲಿ ಆತ್ಮವಿದೆ ಅಂತ ಹೇಳ್ತಾರೆ. ನಾವು ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರೆ ಆ ಧ್ಯಾನದಿಂದ ಒಂದು ಉತ್ತಮವಾದ ಸಾಧನೆ ಮಾಡಿದರೆ ಆತ್ಮದ ಗೋಚಾರ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ಆತ್ಮ ಇರುವಂಥದ್ದು ಸೂರ್ಯನಿಂದ. ಆ ಸೂರ್ಯನೇ ನೋಡಿ, ನಾವು ಯಾವುದೇ ಒಂದು ಪಾಪ ಕಾರ್ಯಗಳು ಏನೇ ಮಾಡಿದರೂ, ನಾವು ಪುಣ್ಯಗಳನ್ನ ಮಾಡಿದ್ರೆ ಎಲ್ಲವೂ ಕೂಡ ಯಾವುದೋ ಆತ್ಮಕ್ಕೆ ತಗಲೋದಿಲ್ಲ. ಯಾಕಂದರೆ ಆತ್ಮ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ಅದಕ್ಕೆ ಮತ್ತೆ ಮತ್ತೆ ಜನ್ಮಗಳು ಸಿಗ್ತಾ ಇರುತ್ತೆ. ದೇಹ ಮಾತ್ರ ಮರಣ ಸಮಯದಲ್ಲಿ ಹೊರಟೋಗುತ್ತೆ. ಈ ಆತ್ಮ ಲೋಕ ಇರೋದೇ ಸೂರ್ಯನ ಹಿಂಭಾಗದಲ್ಲಿ ಅಂತ. ಆತ್ಮ ಲೋಕದಲ್ಲಿ ಇರುವಂತಹ ನಮ್ಮ ಪಿತೃಗಳಿಗೆ ತರ್ಪಣಗಳನ್ನು ಕೊಟ್ಟಾಗ ಅದು ಮುಂದಿನ ಜನ್ಮದಲ್ಲಿ ಆ ಆತ್ಮ ಸೇರಿದಂತಹ ಜಾಗ ಒಂದು ಮನುಷ್ಯನಾಗಿ ಹುಡ್ತಾನೆ ನೋಡಿ. ಈಗ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನು ಹೇಳಿದೆ, ನಮ್ಮ ಪಿತೃ ಆಗಿದ್ದವರು ಅವರ ಅವಸಾನ ಆಗುತ್ತೆ. ಅವರು ಮರಣದ ನಂತರ ಗರುಡ ಪುರಾಣ ಹೇಳುತ್ತೆ 11 ದಿನಗಳ ಕಾಲ ಮಾತ್ರ ಇಲ್ಲಿರ್ತಾರೆ. ನಂತರ ಅವರಿಗೆ 1 ವರ್ಷಗಳ ಅವಧಿಯಲ್ಲಿ ಯಮಪುರಿಗೆ ಕರ್ಕೊಂಡು ಹೋಗುವಂತಹ ಕೆಲಸ ನಡೆಯುತ್ತೆ. ಅಲ್ಲಿ ವಿಚಾರಣೆ ನಡೆಯುತ್ತೆ. ತದನಂತರವಾಗಿ ಅವರ ಕರ್ಮಾನುಸಾರವಾಗಿ ಅವರಿಗೆ ಮತ್ತೆ ಒಂದು ಜನ್ಮ ಸಿಗುತ್ತೆ. ಆ ಎಲ್ಲಿ ಜನ್ಮ ಸಿಕ್ಕಿದೆ ಅಲ್ಲಿ ಮಗುವಾಗಿ ಹುಟ್ಟಿದಂತೂ ನಿಜ, ಅವ್ರಿಗೆ ಜನ್ಮ ಸಿಕ್ಕಿದೆ. ನೀವು ಇಲ್ಲಿ ತಿಲವನ್ನು ಅಂದರೆ, ತಿಲ ಅಂದರೆ ಏನು ಸರ್? ಕಪ್ಪು ಎಳ್ಳು. ಆ ಕಪ್ಪು ಎಳ್ಳನ್ನು ನೀವು ತರ್ಪಣವಾಗಿ ಬಿಟ್ಟರೆ ಎಲ್ಲಿ ಬಿಡಬೇಕು? ನದಿ ತೀರದಲ್ಲಿ ಅಥವಾ ವೃಕ್ಷದ ಅಡಿಯಲ್ಲಿ ಅಥವಾ ತರ್ಪಣದ ನಡೆಯುವಂಥ ಜಾಗಗಳಲ್ಲಿ ನಾವು ವೈದಿಕ ಭವನಗಳಿದೆ ಅಲ್ಲೆಲ್ಲ, ಅಲ್ಲಿ ಬಿಟ್ಟಾಗ ನಾವು ಅವರಿಗೆ ತಿಲವನ್ನು ಕೊಟ್ಟಾಗ ಒಂದು ಹೊತ್ತಿನ ಊಟವನ್ನು ಕೊಟ್ಟಂತೆ ಅಂತೆ. ಆ ಆತ್ಮ ಎಲ್ಲಿ ಹುಟ್ಟಿದೆ ಅವರಿಗೆ ಆ ದಿನ ವಿಶೇಷವಾದ ಭೋಜನ ಸಿಗುತ್ತೆ ಅಂತ. ನಾವೆಲ್ಲೋ ಹೋಗ್ತಾ ಇರ್ತೀವಿ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ನಮಗೂ ಕೂಡ ಅದು ಅನುಭವ ಆಗಿದೆ. ಯಾರೋ ಮನೆಗೆ ಬಲ್ವಂತ ಮಾಡಿ ಕೈ ಹಿಡಿದು ಹೇಳಿ ಕರ್ಕೊಂಡೋಗಿ ಬಾಳೆ ಎಲೆ ಊಟ ಹಾಕ್ಬಿಡ್ತಾರೆ ಹೊಟ್ಟೆ ತುಂಬ. ನೀವು ಮಾಡಲೇಬೇಕು, ನಮ್ಮ ಮನೆಗೆ ಬಂದಿದ್ದೀರಾ ಅಂತ. ಆ ಊಟ ನಮಗೆ ಆ ರೀತಿ ಸಿಗುತ್ತೆ ಅಂತ ಹೇಳ್ತಾರೆ ಹಿರೀಕರು. ನಮಗೆ ತರ್ಪಣಾದಿಗಳು ಸರಿಯಾಗಿ ಬಂದರೆ ನಮಗೆ ಎಲ್ಲಿ ಸಿಗಬೇಕು ಎಲ್ಲ ಊಟಗಳು ಕರೆಕ್ಟಾಗಿ ಸಿಗುತ್ತೆ ಅಂತ. ಜಲತರ್ಪಣ ಅಂತ ಹೇಳೋದು, ಜಲವನ್ನು ಸೇರಿಸಿ ತಿಲತರ್ಪಣ ಕೊಡೋದು. ಜಲವನ್ನು ಕೊಟ್ಟಾಗ ಅವ್ರಿಗೆ ಕುಡಿಯೋದಕ್ಕೆ ನೀರು ಸಿಕ್ತು ಅಂತ. ಇನ್ನೊಂದು ದನತರ್ಪಣ ಅಂತ ಹೇಳಿದೆ. ದನತರ್ಪಣ ಯಾಕೆ ಮಾಡಬೇಕು? ಒಂದು ನಾಣ್ಯವನ್ನು ಇಟ್ಕೊಂಡು ತರ್ಪಣ ಕೊಡ್ತಾರೆ, ಅದು ಇದೆ. ಆ ದನತರ್ಪಣವನ್ನು ಕೊಟ್ಟಾಗ ಅವರು ಸುಕ್ಷೇಮವಾಗಿ ಆರ್ಥಿಕವಾಗಿ ಏನೇ ಒಂದು ತೊಂದರೆಯಲ್ಲಿದ್ದರೂ ಅವರಿಗೆ ಅದರಿಂದ ಪರಿಹಾರ ಮುಕ್ತಿ ಸಿಗುತ್ತೆ, ಅವರು ಆರ್ಥಿಕವಾಗಿ ಸದೃಢರಾಗ್ತಾರೆ ಅಂತ. ಈ 3 ತರ್ಪಣಗಳು ಬಹು ಮುಖ್ಯ. ಆದ್ದರಿಂದ ಈ 15 ದಿನಗಳ ಕಾಲದಲ್ಲಿ ನಾವು ಯಾವತ್ತಾದ್ರೂ ನಮ್ಮ ಮನೋ ಇಚ್ಛೆಯಂತೆ ನಮ್ಮ ಪಿತೃಗಳು ಅಂದಾಗ ಯಾರ್ಯಾರು ನಮ್ಮಲ್ಲಿ, ನಮ್ಮ ಪಿತೃಗಳು ಅಂದಾಗ ನಮ್ಮ ತಂದೆಯಿಂದ ನಮ್ಮ ತಾಯಿಯಿಂದ ಬಂದಂಥವ್ರು ಎಲ್ಲರಿಗೂ ಕೂಡ ಪಿತೃ ತರ್ಪಣವನ್ನು ನಾವು ಕೊಡ್ಬೋದು. ಅವರು